ಇವತ್ತಿನ ವಿಡಿಯೋದಾಗ ನಾವು ಮಾತಾಡನ್ರಿ ಇವಿಯಾನ್ ಕ್ರೀಮ್ ಬಗ್ಗೆ. ಇವಿಯಾನ್ ಕ್ರೀಮ್ ಅಂದ್ರೆ ಏನು, ಅದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತವೆ ಮತ್ತು ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಈ ಕ್ರೀಮು ಬರ್ದು ಕೊಟ್ಟಿರ್ತಾರೆ. ಈ ಕ್ರೀಮ್ ಯಾವ ರೀತಿ ನೀವು ಹಚ್ಕೋಬೇಕು ಮತ್ತು ಎಷ್ಟು ದಿನ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಉಪಯೋಗ ಮಾಡಕ್ಕೆ ಕುಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಯಾರು ಇದ್ರದ್ದು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಇವಿಯಾನ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮ್ ಮತ್ತೆ ಇದು ಒಂದು ಮಾಯಿಶ್ಚರೈಸಿಂಗ್ ಕಾಸ್ಮೆಟಿಕ್ ಕ್ರೀಮ್ ರೀ. ಇದ್ರೊಳಗ ಅಲೋವೆರಾ ಮತ್ತೆ ವೈಟಮಿನ್ ಇ ಇರ್ತೈತಿ. ಅದು ನಿಮ್ ತ್ವಚಕ್ಕ ಪೋಷಣ ಕೊಡಕ್ ಕೆಲಸ ಮಾಡ್ತೈತಿ ಮತ್ತು ನಿಮ್ ತ್ವಚವನ್ನು ಮೃದುವಾಗಿ ಸಾಫ್ಟ್ ಇಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಈಗ ಇದ್ರೊಳಗೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಇರ್ತಾವಪ್ಪ ನೀವು ಕೇಳಿದ್ರ ನೋಡ್ರಿ, ಇದ್ರೊಳಗ ವೈಟಮಿನ್ ಇ ಅಸಿಟೇಟ್, ಪ್ರೊಪೈಲಿನ್ ಗ್ಲೈಕೋಲ್, ಡೈಸೋಡಿಯಂ ಅಡಿಟೇಟ್, ಕಾರ್ಬೋಮರ್ 940, ಪಾಲಿಸಾರ್ಬೇಟ್ 80, ಲೈಟ್ ಲಿಕ್ವಿಡ್ ಪ್ಯಾರಾಫಿನ್, ಎನ್ಹೈಡ್ರಸ್ ಸೋಡಿಯಂ ಸಲ್ಫೈಡ್, ಅಲೋವೆರಾ ಎಕ್ಸ್ಟ್ರಾಕ್ಟ್, ಕೋರೋಕ್ರೆಸಾಲ್, ಟ್ರೈ ಇಥೆಲೋಲಮೈನ್ ಮತ್ತು ಪರ್ಫ್ಯೂಮ್. ಇದ್ರೊಳಗೆ ಸುಗಂಧಕ್ಕೆ ಪರ್ಫ್ಯೂಮ್ ಹಾಕಿರ್ತಾರ ಮತ್ತು ಇದ್ರೊಳಗೆ ಪ್ಯೂರಿಫೈಡ್ ವಾಟರ್ ಇರ್ತೈತ್ರಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಮಾತಾಡೋಣ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ. ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರ. ಒಂದೇದ್ ನೋಡ್ರಿ, ಇದು ಮಾಯಿಶ್ಚರೈಸಿಂಗ್ ಕ್ರೀಮ್ ತರ ಕೆಲಸ ಮಾಡ್ತೈತಿ. ನಿಮ್ದು ತ್ವಚ ಏನೈತಿ ನೋಡ್ರಿ, ಅದು ಬಹಳ ಒಣಗೈತಿ, ಬಹಳ ಡ್ರೈ ಆಗೈತಿ. ಸೊ ಆ ರೀತಿ ಇತ್ತಂದ್ರ ಅಲ್ಲಿ ನೀವು ಹಚ್ಕೊಂಡ್ರೆ ನಿಮ್ ತ್ವಚ ಏನಾಗ್ತೈತಿ ನೋಡ್ರಿ, ಸಾಫ್ಟ್ ಆಗ್ತೈತಿ, ಮೃದು ಆಗ್ತೈತಿ. ಇಲ್ಲ ನಿಮ್ ತ್ವಚದ ಮೇಲೆ ಬಹಳ ಡಾರ್ಕ್ ಸ್ಪಾಟ್ಸ್ ಅದಾವ, ಹೈಪರ್ ಪಿಗ್ಮೆಂಟೇಶನ್ ಸಮಸ್ಯೆ ಐತಂದ್ರ ಕರ್ಕರ ಖಲಿ ಆಗಿಬಿಟ್ಟವ್ರಿ, ಬಹಳ ದೂರ್ಲಿಂತ ನೋಡಕ್ ಅವು ಖಲಿ ಕಾಣ್ತಾವು. ಕೆಲವೊಂದಿಷ್ಟು ಕಡೆ ತ್ವಚ ಡಲ್ ಐತಿ, ಕೆಲವೊಂದಿಷ್ಟು ಕಡೆ ಪ್ಯಾಚಸ್ ದೊಡ್ಡ ಅದಾವ ಅಂದ್ರ ಅದನ್ನೆಲ್ಲ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಬೇರೆ ಕಂಡೀಷನ್ ಯಾವ್ದಪ್ಪ ಅಂದ್ರ ಮೆಲಾಸ್ಮಾ ಅಂತ. ಮೆಲಾಸ್ಮಾ ನೋಡ್ರಿ, ಕನ್ನಡದಾಗ ನಾವು ಭಂಗ್ ಅಂತ ಕರಿತೀವಿ ಇಲ್ಲೇ. ಅದು ಈ ಮೆಲಾಸ್ಮಾ ಅಂದ್ರೆ ನೋಡ್ರಿ, ನಿಮ್ ಮಕ್ಕದ ಕಡೆ ಆಗಿ ನಿಮ್ ಮಕ್ಕದಾಗ ಮೂಗಿರ್ತೈತಲ್ಲ, ಅದ್ರ ಮೇಲೆ ಸಣ್ಣ ಕರ್ರ ಚಿಕ್ಕ ಆಗಿರ್ತಾವ್ರಿ. ಇಲ್ಲ ಮಕ್ಕದ ಎಡಗಡೆ ಭಾಗ ಆಗಿರ್ಬೋದು, ಬಲಗಡೆ ಭಾಗ ಆಗಿರ್ಬೋದು, ನಿಮ್ ಹಣೆ ಭಾಗ ಆಗಿರ್ಬೋದು, ಇಲ್ಲ ಗಲ್ಲ ಆಗಿರ್ಬೋದು, ಎಡಗಡೆ ಬಲಗಡೆ ಅಲ್ಲೇ ಒಂದು ಬರೀ ಲೈಟ್ ಆಗ ಸರ್ಕಲ್ ಆಗಿಬಿಟ್ಟಿರ್ತೈತ್ರಿ. ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದು ಮತ್ತು ನಿಮ್ಮ ತ್ವಚದಾಗ ಸಣ್ಣ ಏನರ ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರ ಅದನ್ನ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ಮ ಕಣ್ಣಿನ ತಳಗ ಬಹಳ ಕರ್ರಗ ಡಾರ್ಕ್ ಸರ್ಕಲ್ಸ್ ಆಗ್ಯಾವಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಸೊ ಇವನ್ನೆಲ್ಲ ಸಮಸ್ಯೆಯನ್ನು ಇದು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಆದ್ರೆ ಈ ಕ್ರೀಮ್ ನೋಡ್ರಿ, ನೀವು ನಿಮ್ಮ ಮಕ್ಕಕ್ಕೆ ಹಚ್ಕೊಳೋದಕ್ಕಿಂತ ಮುಂಚೆ ನೀವು ಒಂದು ಅಲರ್ಜಿ ಟೆಸ್ಟ್ ಮಾಡ್ಬೇಕನ್ನೋದು ಇರ್ತೈತ್ರಿ. ಯಾಕಂದ್ರ ಒಬ್ಬೊಬ್ರಿಗೆ ಈ ಕ್ರೀಮ್ ಏನಿದೆ ಆಯ್ಕೆ ಬರಂಗಿಲ್ರಿ. ಅದ್ರ ಸಂಬಂಧ ಅಲರ್ಜಿ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕ್ರೀಮ್ ನಿಮ್ಗೆ ಆಯ್ಕೆ ಬರ್ತೈತೋ ಇಲ್ಲ ಅಂತ. ಅಲರ್ಜಿ ಟೆಸ್ಟ್ ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ, ಇದು ಇವಿಯಾನ್ ಕ್ರೀಮ್ ಏನಿದೆ ಸ್ವಲ್ಪ ಪ್ರಮಾಣದಾಗ ನಿಮ್ಮ ಬಳ್ಳಾಗ ತೋರಿ ಮತ್ತೆ ನಿಮ್ಮ ಕೈ ಮೇಲೆ ತ್ವಚ ಇರ್ತೈತಿ ನೋಡ್ರಿ, ಅಲ್ಲೇ ಸ್ವಲ್ಪ ಹಚ್ಕೊಂಡ್ಬಿಡ್ರಿ. ಹಚ್ಕೊಂಡಾದ್ಮೇಲೆ ಅರ್ಧ ತಾಸು 1 ತಾಸು ಅದನ್ನ ಬಿಡ್ರಿ. ಅದ್ರ ಮೇಲೆ ನೋಡ್ರಿ ಏನರ ಕೆಂಪಗ ರೆಡ್ ಪ್ಯಾಚಸ್ ಬಿದ್ದವ ಅಂದ್ರೆ ನೀವು ಎಲ್ಲಿ ಕ್ರೀಮ್ ಹಚ್ಕೊಂಡಿದ್ರಿ ಅಂದ್ರೆ ನಿಮ್ಗೆ ಅದು ರಿಯಾಕ್ಷನ್ ಆಗಿದೆ ಅಂತ ಅರ್ಥ ರೀ. ಆ ರೀತಿ ಏನ್ರ ಕೆಂಪಗಾಗೈತಿ, ಅಲ್ಲಿ ಕೆರೆತ ಭಾಳ ಕುಂತೈತಿ ಅಂದ್ರೆ ಇದನ್ನ ನೀವು ಮಕ್ಕಕ್ಕೆ ಹಚ್ಕೊಳಕ ಹೋಗ್ಬೇಡ್ರಿ. ಅದು ಅಲ್ಲೇ ಸೂಚನೆ ಕೊಡೋಂತೈತಿ ನಿಮ್ಗೆ ಈ ಕ್ರೀಮ್ ಆಗಿ ಬರಂಗಿಲ್ಲ ಅಂತ. ಸೊ ಈ ನೀವು ಕ್ರೀಮ್ ನಿಮ್ಮ ಕೈ ಮೇಲೆ ತ್ವಚದಾಗ ಹಚ್ಕೊಂಡಿರಿ, ಅರ್ಧ ತಾಸು 1 ತಾಸು ಆದ್ಮೇಲೂ ಅಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ, ಯಾವುದೇ ರೀತಿ ಕೆರೆತ ಇಲ್ಲ ಅಂದ್ರೆ ನೀವು ನಿಮ್ಮ ಮಕ್ಕಕ್ಕೆ ಈ ಕ್ರೀಮ್ ಹಚ್ಕೋಬಹುದ್ರಿ. ನಿಮ್ಗೆ ಈ ಕ್ರೀಮ್ ಸೂಟ್ ಆಗುತ್ತೆ ಅಂತ ಅರ್ಥ ರೀ. ಸೊ ಇದು ಅಲರ್ಜಿ ಪ್ಯಾನಲ್. ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಗೆ ಸುರಕ್ಷಿತ ಆಕಿರಿ ಮಕ್ಕದಾಗ ಹಚ್ಕೊಳೋದಕ್ಕಿಂತ ಮುಂಚೆ. ಇಲ್ಲ ನಿಮ್ಮ ಡೈರೆಕ್ಟ್ ಮಕ್ಕಕ್ಕೆ ಹಚ್ಕೊಂಡ್ರೆ ಅಲ್ಲಿ ರಿಯಾಕ್ಷನ್ ಆತಂದ್ರ ಬಹಳ ವಿಪರೀತ ಆಗ್ತೈತ್ರಿ, ಮತ್ತೆ ಹೊಡ್ಕೊಂತ ನೀವು ದವಾಖಾನೆ ಹೋಗ್ಬೇಕಾಗ್ತೈತಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸಮಸ್ಯೆ ಆಗಂಗಿಲ್ಲ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಈ ಕ್ರೀಮು ಹಚ್ಕೋಬೇಕಂತ. ಮೊದ್ಲು ನೋಡ್ರಿ, ನಿಮ್ಮ ಮಖ ಏನಿದೆ ಅದು ಮಖ ಆಗಿರ್ಬೋದು, ಕುತ್ತಿಗೆ ಆಗಿರ್ಬೋದು, ಅದನ್ನ ಚಂದಾಗ ಉಗುರು ಬೆಚ್ಚ ನೀರ್ಲೆ ಇಲ್ಲ ನಾರ್ಮಲ್ ನೀರ್ಲೆ ಚಂದಾಗ ಮೊದ್ಲು ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಮೆತ್ತಂದು ಟವಲ್ ತೊಗೊಂಡು ಚಂದಾಗ ಒರೆಸ್ಕೊರಿ. ಈ ಕ್ರೀಮ್ ಹಚ್ಕೊಳೋದಕ್ಕಿಂತ ಮುಂಚೆ ನಿಮ್ಮ ಮಖದಾಗ ನಿಮ್ಮ ಕುತ್ತಿಗೆ ಒಟ್ಟ ನೀರಿನ ಅಂಶ ಇರಬಾರ್ದ್ರಿ, ಚಂದಾಗ ಒಣಗಿರ್ಬೇಕು. ಈ ರೀತಿ ಆದ್ಮೇಲೆ ಸ್ವಲ್ಪ ಕ್ರೀಮ್ ಏನಿದೆ
ನಿಮ್ಮ ಬಳ್ಳಾಗ ಕಡಿಮೆ ಪ್ರಮಾಣದಾಗ ತಗೊಂಡಾದ್ಮೇಲೆ ನಿಮ್ಮ ಮುಖದಾಗ ಯಾವ ಭಾಗದಾಗ ಕಲಿ ಆಗ್ಯಾವ ನೋಡ್ರಿ, ಆ ಕಲಿ ಮೇಲೆ ಚಂದಾಗ ಸ್ವಲ್ಪ ಇದನ್ನ ಹಚ್ಕೊಂಡು ಅಲ್ಲಿ ಸರ್ಕ್ಯುಲರ್ ಮ್ಯಾನರ್ನಾಗ ಸ್ವಲ್ಪ ಸೌರ್ಕೋರಿ ಅದನ್ನ ಕ್ರೀಮ್. ಅಲ್ಲೇ ಸ್ವಲ್ಪ ಸರ್ಕ್ಯುಲರ್ ಮೋಷನ್ಯಾಗ ಅಲ್ಲೇ ಮಸಾಜ್ ಮಾಡ್ಕೋರಿ ಕೆಲವೊಂದಿಷ್ಟು ಸೆಕೆಂಡ್. ಯಾಕಂದ್ರೆ ಆ ಕ್ರೀಮ್ ಏನಿದೆ ನಿಮ್ಮ ತ್ವಚಾದೊಳಗೆ ಅಬ್ಸರ್ವ್ ಆಗಬೇಕು, ಅಲ್ಲೇ ಅದು ನಿಮ್ಮ ತ್ವಚಾ ಅದನ್ನ ಹಿಂಕೋಬೇಕ್ರಿ. ಆ ರೀತಿ ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೋರಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೈ ಮತ್ತೆ ಚಂದಾಗ ತೊಳ್ಕೊಂಬಿಡ್ರಿ. ಈ ರೀತಿ ಈ ಕ್ರೀಮ್ ನೀವು ಬಳಸ್ಬೋದು. ಆದ್ರೆ ಈ ಕ್ರೀಮ್ ನೋಡ್ರಿ, ಯಾರ ತ್ವಚಾ ಬಹಳ ಜಾಸ್ತಿ ಆಯಿಲಿ ಇರ್ತೈತಿ, ಆಯಿಲಿ ಸ್ಕಿನ್ ಪರ್ಸನ್ಸ್ ಯಾರದಾರ ನೋಡ್ರಿ, ಅವ್ರು ಇದನ್ನ ಹಚ್ಕೊಳಕ್ ಹೋಗ್ಬಿಡಿದ್ರು. ಸೊ ಇದು ಅವ್ರಿಗೆ ಸೂಟ್ ಆಗಂಗಿಲ್ಲ. ಈ ಕ್ರೀಮ್ ನೋಡ್ರಿ, ನೀವು ದಿನಕ್ಕೆ 1 ಹೊತ್ತರ ಆಗಿರ್ಬೋದು, ಇಲ್ಲ 2 ಹೊತ್ತು ಕೂಡ ಬಳಸ್ಬೋದು. ಅಂದ್ರೆ ಬೆಳಿಗ್ಗೆ 1 ಹೊತ್ತು ಹಚ್ಕೋಬಹುದು, ಇಲ್ಲ ಬೆಳಿಗ್ಗೆ 1 ಹೊತ್ತು ರಾತ್ರಿ 1 ಹೊತ್ತು ಕೂಡ ಇದನ್ನ ನೀವು ಯೂಸ್ ಮಾಡಬಹುದು. ಎಷ್ಟು ದಿನದ ಮಟ್ಟ ನೀವು ಇದನ್ನ ಕ್ರೀಮ್ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಅದು ನೋಡ್ರಿ ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ಮ ಬಾಡಿ ಕಂಡೀಷನ್ ಅನ್ನು ನೋಡ್ತಾರ, ಮತ್ತೆ ಯಾವ ತ್ವಚಾ ಸಮಸ್ಯೆಗೆ ಅವ್ರು ಇದನ್ನ ಬರೆದು ಕೂಡ ಅಂತಾರ, ಅದು ಬಹಳ ಮಹತ್ವ ಇಂಪಾರ್ಟೆಂಟ್ ಆಗ್ತೈತ್ರಿ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಬಳಸಕ್ ಹೇಳಕ್ ಕುಂತಾರ ಅಷ್ಟು ದಿನ ನೀವು ಇದನ್ನ ಬಳಸಬಹುದು. ಈಗ ಮಾತಾಡೋಣ ಈ ಕ್ರೀಮ್ಲಿ ಆಗೋ ಸೈಡ್ ಎಫೆಕ್ಟ್ ಬಗ್ಗೆ. ಸೊ ನೋಡ್ರಿ, ನೀವು ಹಚ್ಕೊಂಡಿರಿ, ಇದು ಎಲ್ಲಿ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ನಿಮ್ಮ ತ್ವಚಾ ಪೂರ್ತಿ ಕೆಂಪು ಮಾಡಿಬಿಡ್ತೈತಿ, ಅಲ್ಲಿ ಸ್ಕಿನ್ ನಿಮ್ದು ರೆಡ್ ಆಗಿಬಿಡ್ತೈತಿ. ಮತ್ತೆ ಇಲ್ಲಾಂದ್ರೆ ನೀವು ಇದನ್ನ ಎಲ್ಲಿ ಹಚ್ಕೊಂಡಿರಿ ಆ ಭಾಗದಾಗ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಅಲ್ಲಿ ರ್ಯಾಶಸ್ ಆಗಿಬಿಡ್ತಾವ್ರಿ. ಸೊ ಇದ್ರದ್ದು ಸೈಡ್ ಎಫೆಕ್ಟ್. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಅಂದ್ರೆ ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೇದ್ ನೋಡ್ರಿ, ಈ ಕ್ರೀಮ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ಅಂತ ನಾನು ನಿಮ್ಗೆ ಹೇಳೀನಿ. ಆದ್ರೆ ಯಾವ್ದಾರ ಇಂಗ್ರೀಡಿಯೆಂಟ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾರ್ದು ತ್ವಚಾ ಬಹಳ ಆಯಿಲಿ ಇರ್ತೈತಿ ಅಂತವ್ರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಈ ಕ್ರೀಮ್ ಏನಿದೆ ನೋಡ್ರಿ, ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್. ಅಂದ್ರ ಬಾಹರಿ ತ್ವಚಾ ಮೇಲೆ ಹಚ್ಕೊಳಕ್ ಅಷ್ಟೇ ಇರ್ತೈತ್ರಿ. ನಿಮ್ ತ್ವಚಾದ ಮೇಲೆ ಏನ್ರ ಕಟ್ ಆಗ್ಯಾವು, ನಿಮ್ ತ್ವಚಾದ ಮೇಲೆ ಏನ್ರ ಗಾಯ ಆಗೈತಂದ್ರ, ಹುಣ್ಣಾಗ್ಯಾವಂದ್ರ ಅಲ್ಲಿ ಹಚ್ಕೊಳಕ್ ಹೋಗ್ಬಿಡ್ರಿ. ನಿಮ್ ತ್ವಚಾ ಪೂರ್ತಿ ಚಂದಾಗಿರ್ಬೇಕ್ರಿ. ಅಲ್ವಾ, ಯಾವುದೇ ರೀತಿ ಕಟ್ ಮಾರ್ಕು, ಯಾವುದೇ ರೀತಿ ಹುಣ್ಣು ಇರಬಾರ್ದ್ರಿ. ಈಗ ಮಾತಾಡೋಣ ಈ ಕ್ರೀಮದ್ದು ಮೂಲ್ಯದ ಬಗ್ಗೆ. ಈ ಕ್ರೀಮ್ ನೋಡ್ರಿ, ನಿಮ್ಗ 85 ರೂಪಾಯಿಕ 20 ಗ್ರಾಮದ್ದು ಒಂದು ಟ್ಯೂಬ್ ಸಿಗ್ತೈತ್ರಿ. ಅಂದ್ರೆ 85 ರೂಪೀಸ್ನಾಗ 20 ಗ್ರಾಮ್ಸ್ ಒಂದು ಟ್ಯೂಬ್ ಸಿಗ್ತೈತಿ. ಮತ್ತು 197 ರೂಪೀಸ್ನಾಗ 60 ಗ್ರಾಮದ ಒಂದು ಟ್ಯೂಬ್, 60 ಗ್ರಾಮದ ನಿಮ್ಗೆ ಇವಿಯಾನ್ ಕ್ರೀಮ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನೀವು ಇದನ್ನ ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋ ಅಲ್ಲಿ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.